ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VS ಇನ್ಫೋ ಕಿಚನ್. ನಾನು ನಿಮ್ಮ ಮಂಜುಳಾ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪೀಸ್ ಆದಂತಹ ಚಟ್ನಿ ಪುಡಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಇದನ್ನ ಶೇಂಗಾ ಹಿಂಡಿ ಅಂತ ಕೂಡ ಅಂತಾರೆ. ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಅದರಲ್ಲಿ 1 ಬೌಲಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಶೇಂಗಾ ಕೂಡ ಬರುತ್ತೆ. ನಾನು ಮೀಡಿಯಮ್ ಸೈಜ್ ಇರೋಂತಹ ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಮಾಡಿದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 10 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಶೇಂಗಾ ಬೀಜ ಎಲ್ಲ ತಣ್ಣಗಾಗೋಕ್ಕೆ ಬಿಡಿ. ಅದೇ ಬಾಣಲೆಯಲ್ಲಿ 1 ಮುಷ್ಟಿಯಷ್ಟು ನಾನು ಕರಿಬೇವನ್ನ ತೊಗೊಂಡಿದ್ದೀನಿ. ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನಾನು ಇಲ್ಲಿ ಶೇಂಗಾ ಬೀಜನ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ. ನೀವು ಸಿಪ್ಪೆ ಸಮೇತ ಬೇಕು ಅಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದರಲ್ಲಿ ಕ್ಲೀನ್ ಮಾಡಿರೋಂತಹ ಶೇಂಗಾ ಬೀಜನ ಹಾಕಿ ಮತ್ತು ಫ್ರೈ ಮಾಡಿರೋಂತಹ ಕರಿಬೇವನ್ನ ಹಾಕಿ ನಂತರ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ನಂತರ 2 ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ಕೊಳ್ಳಿ. ನೀವು ಜಾಸ್ತಿ ಬೇಕಾದ್ರೆ ಸೇರಿಸ್ಕೋಬೋದು. ಈಗ ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ತರಿ ತರಿ ಇಲ್ಲದೆ. ಶೇಂಗಾ ಚಟ್ನಿ ಪುಡಿ ಖಡಕ್ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ನು. ನಾವು ದೋಸೆಗೆ, ಅನ್ನಕ್ಕೆ ಕೂಡ ಸೇರಿಸ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ, ಈಗ ಸೆಕೆಂಡ್ ರೆಸಿಪಿ ಆದ ಹುಚ್ಚೆಳ್ಳು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಗುರಾಳ್ ಪುಡಿ ಅಂತ ಕೂಡ ಅಂತಾರೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಅದರಲ್ಲಿ 1 ಬೌಲಷ್ಟು ನಾನು ಹುಚ್ಚೆಳ್ಳನ್ನ ತೊಗೊತಿದ್ದೀನಿ. ಇದನ್ನ ಗುರಾಳು ಅಂತ ಕೂಡ ಅಂತಾರೆ. ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಇದು ಬೇಗ ಸೀದೋಗುತ್ತೆ, ಅದರಿಂದ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಇದು ಸಿಡಿತಾ ಇರುತ್ತೆ, ಆವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ನೋಡಿ, ಸಿಡಿತಾ ಇದೆ. ಇದು ಬೇಗನೆ ಆಗಿಬಿಡುತ್ತೆ. ಒಂದು 5 ನಿಮಿಷ ಅಷ್ಟೇ ಟೈಮ್ ತೊಗೊಳೋದು. ಈಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಲು ಬಿಡಬೇಕು. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ. ತಣ್ಣಗಾಗಿರೋ ಅಂತಹ ಹುಚ್ಚೆಳ್ಳನ್ನ ಸೇರಿಸಿ ಅದಕ್ಕೆ ನಂತರ 1 ಹಿಡಿಯಷ್ಟು ಕರಿಬೇವನ್ನ ಸೇರಿಸಿ ನಂತರ 1 ಮುಷ್ಟಿಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ 2 ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ರುಬ್ಕೊಂಡು ಆಗಿದೆ. ಇದನ್ನು ಈ ಹುಚ್ಚೆಳ್ಳು ಚಟ್ನಿ ಪುಡಿನ ನಾವು ಖಡಕ್ ರೊಟ್ಟಿ ಜೊತೆಗೆ ಮತ್ತು ಸಾಂಬಾರು ಒಳಗಡೆ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೀವು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಈ ರೆಸಿಪೀಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.